ಇಷ್ಟು ಮಹಾಮಹಿಮೆ ಇದ್ದರೂ ಕೂಡ ನಮ್ಮ ಮನಸ್ಸು ಮಾತ್ರ ನಿನ್ನನ್ನು ಕೊಂಡಾಡೋದಕ್ಕೆ ಬರೋದೇ ಇಲ್ಲ. ನಮ್ಮ ಮನಸ್ಸು ನಿನ್ನನ್ನು ಚಿಂತಿಸೋದೇ ಇಲ್ಲ. ಯಾಕೆ ಅಂತಂದರೆ, ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಪ್ರಹ್ಲಾದರಾಜರು ದೇವರಲ್ಲಿ ಹೇಳುವ ಮಾತು, ನಮ್ಮ ಮನಸ್ಸು ನಿನ್ನ ಕಡೆ ಬರೋದೇ ಇಲ್ಲ, ಹೇಗೆ ನಿನ್ನ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ಇದು ಅವರ ಅವಸ್ಥೆಯನ್ನು ಹೇಳಿಕೊಂಡದ್ದಲ್ಲ, ನಮ್ಮ ಅವಸ್ಥೆಯನ್ನು ಅವರು ಹೇಳ್ತಾ ಇದ್ದಾರೆ. ಪ್ರಹ್ಲಾದರಾಜರು ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾನೇ ಇದ್ದಾರೆ. ಉಳಿದವರು ಚಿಂತನೆಯನ್ನು ಮಾಡ್ತಾ ಇಲ್ಲ. ಅವರ ಮನಸ್ಸು ಭಗವಂತನ ಕಡೆಗೆ ಹೋಗ್ತಾ ಇಲ್ಲ. ಅದನ್ನು ಪ್ರಹ್ಲಾದರಾಜರು ಮುಂದಿಡ್ತಾರೆ. ಇಷ್ಟೆಲ್ಲ ಮಹಾಮಹಿಮೆ ಇದೆ, ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದರೆ ಸಂಸಾರದ ಕ್ಲೇಶವೇ ನಮಗೆ ಆಗೋದಿಲ್ಲ. ಎಷ್ಟೆಲ್ಲ ಅದ್ಭುತವಾದ ಲೀಲೆಗಳನ್ನು ತೋರಿಸಿದ್ದೀಯಾ, ಆ ಒಂದೊಂದು ಲೀಲೆಗಳನ್ನು ಚಿಂತನೆ ಮಾಡ್ತಾ ಇದ್ದು ಆನಂದ ಆಗಬೇಕು. ಆದರೆ ಆ ಸುಖವನ್ನು ಮನಸ್ಸು ಅನುಭವಿಸೋದೇ ಇಲ್ಲ. ನಿನ್ನ ಕಥೆಗಳನ್ನು ಕೇಳಿ ಮನಸ್ಸು ಆನಂದವನ್ನು ಅನುಭವಿಸಲ್ಲ, ನಿನ್ನ ಕಥೆಗಳನ್ನು ಹೇಳಿ ಮನಸ್ಸು ಆನಂದವನ್ನು ಅನುಭವಿಸಲ್ಲ. ಯಾಕೆ ಹೀಗೆ? ಯಾಕೆ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೋಗೋದಿಲ್ಲ? ಅದಕ್ಕೆ ಕಾರಣವನ್ನು ಪ್ರಹ್ಲಾದರಾಜರು ಹೇಳುತ್ತಾರೆ. ಇಷ್ಟೆಲ್ಲ ಇದೆ, ಇಷ್ಟು ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ, ಈ ದುಃಖಗಳು ಪರಿಹಾರ ಆಗಬೇಕು ಅಂತಂದರೆ ನಮ್ಮ ಮನಸ್ಸು ಪರಮಾತ್ಮನ ಕಡೆಗೆ ಹೋಗಬೇಕು ಅನ್ನೋದು ಸತ್ಯ. ಆದರೆ ಮನಸ್ಸು ಪರಮಾತ್ಮನ ಕಡೆಗೆ ಹೋಗೋದಿಲ್ಲ. ಅದಕ್ಕೇನು ಕಾರಣ? ಆ ಕಾರಣವನ್ನು ಪ್ರಹ್ಲಾದರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಏನು? ದುರಿತ ದುಷ್ಟಂ ಅಂತ ಹೇಳ್ತಾ ಇದ್ದಾರೆ. ದುರಿತ ದುಷ್ಟಂ, ನಮ್ಮ ಮನಸ್ಸಿನಲ್ಲಿ ದೋಷ ಇದೆ. ಯಾವ ದೋಷ? ಪಾಪಗಳು ಬಲವಾಗಿರೋದರಿಂದ, ಹಿಂದಿನ ಜನ್ಮಗಳಿಂದ, ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಿರುವ ಪಾಪಗಳು, ಸಂಪಾದನೆ ಮಾಡಿದ ಪಾಪ, ಆ ಪಾಪದ ಪ್ರಭಾವ ಇರೋದರಿಂದ, ಆ ದೋಷದ ಆಘಾತ ಮನಸ್ಸಿಗೆ ಆಗ್ತಾ ಇರೋದರಿಂದ ಮನಸ್ಸಿಗೆ ಒಳ್ಳೆಯ ಕಡೆಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾರು ಒಬ್ಬ ವ್ಯಕ್ತಿ ದುಷ್ಟ ವಾತಾವರಣದಲ್ಲಿ ಇದ್ದುಬಿಡ್ತಾನೆ, ಅವನು ಒಳ್ಳೆಯವನಾದರೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ. ಉಗ್ರಗಾಮಿಗಳ ಪ್ರಭಾವಕ್ಕೆ ಒಳಗಾಗಿರುವ, ಅವರ ಬೋಧನೆಗೆ ಒಳಗಾಗಿರುವಂತಹ ಒಳ್ಳೆಯ ವ್ಯಕ್ತಿಗಳು ಕೂಡ ದೇಶಕ್ಕೆ ಅಹಿತಕರವಾದ ಕೆಲಸಗಳನ್ನೇ ಮಾಡ್ತಾ ಹೋಗ್ತಾರೆ, ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ. ಯಾಕೆ ಅಂದರೆ ಪ್ರಭಾವ ಅಷ್ಟು ಪ್ರಬಲವಾಗಿದೆ. ಹಾಗೆ ನಮ್ಮ ಮನಸ್ಸಿಗೆ ಈ ಜನ್ಮಾಂತರಾರ್ಜಿತ ದೋಷಗಳು, ಪಾಪಗಳು, ಅದರ ಪ್ರಭಾವ ಅಷ್ಟು ಪ್ರಬಲವಾಗಿದೆ. ಆದ್ದರಿಂದ ಮನಸ್ಸು ಮತ್ತೆ ವಿಷಯಗಳ ಕಡೆಗೆ ಹೋಗ್ತದೆ ಹೊರತಾಗಿ ದೇವರ ಕಡೆಗೆ ಹೋಗೋದಿಲ್ಲ. ಹೀಗಾಗಿ ಮನಸ್ಸು ಕೆಟ್ಟು ಹೋಗಿಬಿಟ್ಟಿದೆ, ಅಸಾಧು ಅಂತ ಹೇಳ್ತಾ ಇದ್ದಾರೆ. ಮನಸ್ಸು ಅದು ಅಸಾಧು ಆಗಿದೆ. ಹೀಗಾಗಿ ಭಗವಂತನನ್ನು ಕೊಂಡಾಡೋದರಲ್ಲಿ ಸಂತೋಷನ ಪಡೋದೇ ಇಲ್ಲ. ಯಾರಾದರೂ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿದು ಎದ್ದು ಹೋಗಿಬಿಡೋಣ ಅಂತ ಅನಿಸಿಬಿಡುತ್ತದೆ. ಯಾಕೆ ಅಂದರೆ ಮನಸ್ಸು ಅಷ್ಟು ಕೆಟ್ಟ ಸಂಸ್ಕಾರವನ್ನು ಹೊಂದಿದೆ. ದೇವರ ಮಹಿಮೆಯನ್ನು ಕೇಳಿದರೆ ಆನಂದ ಆಗೋದಿಲ್ಲ. ಇನ್ನೊಬ್ಬರನ್ನು ಯಾರಾದರೂ ಬೈತಾ ಇದ್ದರೆ ಅದನ್ನು ಕೇಳಿ ಸಂತೋಷ ಪಡುತ್ತೆ ಮನಸ್ಸು. ಓಹೋ ಎಷ್ಟು ಚೆನ್ನಾಗಿದೆ ಅಂತ. ಯಾಕೆ ಅಂದರೆ ಆ ಸಂಸ್ಕಾರ, ಅಷ್ಟು ದುಷ್ಟ ಸಂಸ್ಕಾರ ಮನಸ್ಸಿಗೆ ಪ್ರಬಲವಾಗಿದೆ. ತೀವ್ರಂ ಅಂತ ಹೇಳ್ತಾರೆ. ಮನಸ್ಸು ವೇಗವಾಗಿ ಧಾವಿಸತ್ತೆ. ಯಾವುದರ ಕಡೆಗೆ ಧಾವಿಸತ್ತೆ? ಇಂಥ ಕೆಟ್ಟ ಪದಾರ್ಥಗಳ ಕಡೆಗೆ ಧಾವಿಸತ್ತೆ. ಏನೋ ಬೇಡಾದ್ದನ್ನು ನೋಡೋದರಲ್ಲಿ ಅನ್ನುವ ಬಯಕೆ ಇರ್ತದೆ. ಅದೇ ರೀತಿಯಲ್ಲಿ ಬೇಡಾದದ್ದನ್ನು ಕೇಳೋದು, ಇನ್ನೊಬ್ಬರ ನಿಂದನೆ, ಸಜ್ಜನರನ್ನು ಇನ್ನೊಬ್ಬರು ಬೈತಾ ಇದ್ದಾರೆ ಅಂತಂದರೆ ಮನಸ್ಸು ಭಾರೀ ಆನಂದವನ್ನು ಅನುಭವಿಸ್ತದೆ. ಆ ರೀತಿಯಲ್ಲಿ ತೀವ್ರವಾಗಿ ಮನಸ್ಸು ವಿಷಯಗಳ ಕಡೆಗೆ ಓಡ್ತಾ ಇದೆ. ಅದರಲ್ಲಿ ಆಸೆ, ಬಲು ಆಸೆ, ಮನಸ್ಸಿಗೆ ಭಯಂಕರವಾಗಿರುವಂತಹ ಆಸೆ. ಒಂದಾದ ಮೇಲೆ ಒಂದು ಅದು ಬೇಕು, ಇದು ಬೇಕು ಅಂತ ಅದು ಆಸೆ. ಹೆಣ್ಣಿನ ಆಸೆ, ಮಣ್ಣಿನ ಆಸೆ, ಹೊನ್ನಿನ ಆಸೆ, ಎಲ್ಲ ರೀತಿಯ ಆಸೆಗಳು. ಅದರ ಜೊತೆಯಲ್ಲಿ ಕೆಲವೊಮ್ಮೆ ಯಾವುದೋ ಒಂದು ವಸ್ತುವಿನಿಂದ ಸಂತೋಷ ಆಗತ್ತೆ. ಏನೋ ಪದಾರ್ಥವನ್ನು ನೋಡೋದರಿಂದ, ಹೊಸ ಪದಾರ್ಥಗಳನ್ನು ಪಡೆಯೋದರಿಂದ ಅದರಿಂದ ಸಂತೋಷ, ಕಳೆದುಕೊಂಡಾಗ ಆಗುವಂತಹ ದುಃಖ, ಈ ಹೊಡೆತಗಳು, ಈ ಆಘಾತಗಳು, ಅದರಿಂದ ಈ ಲೌಕಿಕ ಪದಾರ್ಥಗಳ ಸಂಪರ್ಕದಿಂದ ಏನು ಸಂತೋಷ, ದುಃಖ ಇವುಗಳು ಆಗ್ತಾ ಇವೆ, ಅದರ ಹೊಡೆತ ಈ ಮನಸ್ಸಿಗೆ ಆಗಿದೆ. ಆದ್ದರಿಂದಾಗಿ ಮನಸ್ಸು ದೇವರ ಕಡೆಗೆ ಹೋಗೋದಿಲ್ಲ. ಹೀಗೆ ಮನಸ್ಸು ಬೆಂದು ಹೋಗಿದೆ, ದೇವರ ಕಡೆಗೇ ಹೋಗ್ತಾ ಇಲ್ಲ. ಮನಸ್ಸಿನ ಪರಿಸ್ಥಿತಿ ಹೀಗಾದರೆ ಇಂದ್ರಿಯಗಳ ಪರಿಸ್ಥಿತಿ ಇನ್ನೇನು?
ಇಂದ್ರಿಯಗಳ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮ ಶಕ್ತಿ ಬಹ್ವ್ಯಃ ಸಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಈ ಇಂದ್ರಿಯಗಳು 11 ಇಂದ್ರಿಯಗಳು ನೋಡಿ. ಮನಸ್ಸಿನ ಬಗ್ಗೆ ಹೇಳಿದ್ದಾರೆ. ಮನಸ್ಸನ್ನು ಬಿಟ್ಟರೆ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಈ ಇಂದ್ರಿಯಗಳೆಲ್ಲ ಹೇಗೆ ಅಂತಂದರೆ ಅದಕ್ಕೆ ಪ್ರಹ್ಲಾದ ಎಂತಹ ಒಬ್ಬ ಅನುಭವಿಯ ಮಾತಿನಂತೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ನೋಡಲಿಕ್ಕೆ 5 ವರ್ಷದ ಬಾಲಕ, ಆದರೆ ಅವನ ಜ್ಞಾನ ಮಾತ್ರ ಅತ್ಯಂತ ಪಕ್ವವಾಗಿದೆ. ಪ್ರಹ್ಲಾದ ಹೇಳ್ತಾನೆ, ಅನೇಕ ಹೆಂಡಿರ ಗಂಡನ ಪರಿಸ್ಥಿತಿ ಈ ನಮ್ಮದಾಗಿದೆ. ಇಂದ್ರಿಯಗಳು ಹೆಂಡತಿಯರಿದ್ದ ಹಾಗೆ, ಚೇತನ ಗಂಡ ಇದ್ದ ಹಾಗೆ. ಚೇತನನಿಗೆ ಅನೇಕ ಜನ ಹೆಂಡತಿಯರಿದ್ದರೆ, ಒಬ್ಬಳು ಹೆಂಡತಿ ಇದ್ದರೆ ಅವಳು ತನಗೆ ಬೇಕಾದ ಕಡೆ ಎಳಿತಾ ಇರ್ತಾಳೆ. ಇವನಿಗೆ ಮನಸ್ಸಿಲ್ಲ ಅಂತಾದರೂ ಕೂಡ ಅವಳು ಎಲ್ಲಿ ಹೇಳ್ತಾಳೋ ಅಲ್ಲಿಗೆ ಹೋಗಬೇಕು. ಸರಿ, ಒಬ್ಬಳೇ ಇದ್ದಾಳೆ ಹೆಂಡತಿ, ಅವಳು ಏನನ್ನು ಹೇಳ್ತಾಳೆ ಅದನ್ನು ಕೇಳಿಕೊಂಡು ಅವಳು ಹಿಂದೆ ಹೋಗಿಬಿಟ್ರೆ ಸಮಸ್ಯೆ ಇಲ್ಲ. ಆದರೆ ಅನೇಕ ಜನ ಹೆಂಡತಿಯರಿದ್ದರೆ, 2 ಹೆಂಡತಿಯರಿದ್ದರೆ, ಆವಾಗ ಒಬ್ಬಳು ಒಂದು ಕಡೆ ಎಳಿತಾಳೆ, ಇನ್ನೊಬ್ಬಳು ಇನ್ನೊಂದು ಕಡೆ ಎಳಿತಾಳೆ. ಆವಾಗ ಗಂಡಿನ ಪರಿಸ್ಥಿತಿ ಏನಾಗತ್ತೆ? 2 ಅಲ್ಲ 10 ಜನ ಹೆಂಡತಿಯರಿದ್ದರೆ ಅವನ ಪರಿಸ್ಥಿತಿ ಹೇಗಿರುತ್ತದೆ? ಒಬ್ಬೊಬ್ಬರಿಗೆ ಒಂದೊಂದು ಅಪೇಕ್ಷೆಗಳು, ಒಬ್ಬೊಬ್ಬರು ಒಂದೊಂದನ್ನು ಬಯಸ್ತಾರೆ. ಆ ಎಲ್ಲ ಕಡೆಯಲ್ಲಿಯೂ ಕೂಡ ಗಂಡನನ್ನು ಎಳಿತಾ ಇರ್ತಾರೆ, ನೀನು ಇಲ್ಲಿಗೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಅವರೆಲ್ಲರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಆಯಿತು ನಾನು ನಿನ್ನ ಹತ್ತಿರ ಬರುತ್ತೇನೆ ಅಂತ ಹೇಳಿದರೆ, ಇನ್ನೊಬ್ಬಳು ಇನ್ನೊಂದು ಕಡೆ ಎಳಿತಾ ಇರ್ತಾಳೆ, ನೀನು ಅವಳ ಹತ್ತಿರ ಹೋದದ್ದೇನು, ನನ್ನ ಹತ್ತಿರ ಬರಬೇಕು ನೀನು ಅಂತ. ಹಾಗೆ ಈ ನಮ್ಮ ಇಂದ್ರಿಯಗಳು ಕೂಡ ಹಾಗೇ ಇವೆ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಕಣ್ಣು ಹೇಳತ್ತೆ ಈ ರೂಪವನ್ನು ನೋಡಬೇಕು ಅಂತ, ಅದರ ಕಡೆ ಸೆಳಿತಾ ಇರ್ತದೆ ನೋಡಬೇಕು ಅಂತ. ಆ ಹೊತ್ತಿಗೆ ಕಿವಿ ಅನ್ನತ್ತೆ, ಇಲ್ಲ ಆ ಶಬ್ದವನ್ನು ಕೇಳೋದಕ್ಕೆ ನಾನು ಅಲ್ಲಿಗೆ ಹೋಗಬೇಕಾಗಿದೆ ಅಂತ. ಅದಕ್ಕೆ ಆ ಶಬ್ದವನ್ನು ಕೇಳೋದಕ್ಕೆ ಅಂತ ಈ ಚೇತನ ಅಲ್ಲಿಗೆ ಹೋದರೆ ಆವಾಗ ಕಣ್ಣನ್ನತ್ತೆ, ನಾನೇನು ಹೇಳಿದ್ದೆ ನಿನಗೆ, ನೀನು ಈ ರೂಪವನ್ನು ನೋಡು ಅಂತ ಹೇಳಿದ್ದೆ ತಾನೆ, ಇದನ್ನು ಬಿಟ್ಟು ನೀನು ಅಲ್ಲಿಗೆ ಯಾಕೆ ಹೋದಿ ಅಂತ ಆ ಕಣ್ಣು ಗಲಾಟೆ ಮಾಡುತ್ತೆ. ಅಂದರೆ ಕಣ್ಣಿನ ಬಯಕೆ ಅದು ಹೆಚ್ಚಾಗಿರೋದ್ರಿಂದ ಅದು ಅಲ್ಲಿಗೆ ಸೆಳೀತಾ ಇದೆ. ಅದೇ ರೀತಿಯಲ್ಲಿ ಮೂಗು ಅದು ಯಾವುದೋ ಸುಗಂಧ ದ್ರವ್ಯವನ್ನು ಮೂಸಬೇಕು ಅಂತ ಅದು ಬಯಸ್ತಾ ಇದೆ. ತ್ವಗಿಂದ್ರಿಯ ಅದು ಯಾವುದೋ ಕೋಮಲವಾಗಿರುವಂತಹ ವಸ್ತುವನ್ನು ಸ್ಪರ್ಶಿಸಬೇಕು ಅಂತ ಅದು ಬಯಸ್ತಾ ಇದೆ. ಇನ್ನು ನಾಲಿಗೆ ರುಚಿಯಾದ ಪದಾರ್ಥವನ್ನು ಚಪ್ಪರಿಸಬೇಕು ಅಂತ ಅದು ಬಯಸ್ತಾ ಇದೆ. ಹೀಗೆ ಕಾಲು ಎಲ್ಲಿಗೋ ಹೋಗಬೇಕು ಅಂತ ಬಯಸುತ್ತೆ, ಕೈ ಯಾವುದನ್ನೋ ಸ್ವೀಕಾರ ಮಾಡಬೇಕು ಅಂತ ಬಯಸುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳು, ಎಲ್ಲ ಜ್ಞಾನೇಂದ್ರಿಯ, ಎಲ್ಲ ಕರ್ಮೇಂದ್ರಿಯ ಎಲ್ಲವೂ ಕೂಡ ಈ ಚೇತನನನ್ನು ಎಳೆದು ಹಾಕಿದಾಗ ಹೇಗೆ ಅನೇಕ ಹೆಂಡಿರ ಗಂಡ ಅವನು ದುಃಖತಪ್ತನಾಗ್ತಾನೋ ಹಾಗೆ ಈ ಚೇತನನು ಕೂಡ ಪರವಶನಾಗಿ ದುಃಖತಪ್ತನಾಗಿ ಬಿಟ್ಟಿದ್ದಾನೆ. ನಮ್ಮ ಪರಿಸ್ಥಿತಿ ಹಾಗಾಗಿದೆ. ಮನಸ್ಸು ದೇವರ ಕಡೆಗೆ ಹೋಗೋದು ಬೇಡ ಅಂತನ್ನತ್ತು, ಇಂದ್ರಿಯಗಳು ತನಗೆ ಬೇಕಾದ ಪದಾರ್ಥಗಳ ಕಡೆ ಎಳೆದುಕೊಂಡು ಹೋಗ್ತವೆ ಅಂತ ಆ ಇಂದ್ರಿಯಗಳು ಎಳೆದುಕೊಂಡು ಹೋಗ್ತಾ ಇವೆ. ಹೀಗಾಗಿ ನಮ್ಮ ಪರಿಸ್ಥಿತಿ ಏನು ಅಂತಂದರೆ ದೇವರಿಂದ ಬಹಳ ದೂರ ಆಗಿಬಿಟ್ಟಿದ್ದೇವೆ ಅಂತ. ದೇವರಿಂದ ದೂರ ಆಗಲಿಕ್ಕೆ ಇನ್ನೊಬ್ಬರು ಯಾರೂ ಕಾರಣ ಅಲ್ಲ, ನಮ್ಮ ಅಧೀನವಾಗಿರಬೇಕಾದ ಈ ಮನಸ್ಸು ಮತ್ತು ಇಂದ್ರಿಯಗಳೇ ನಮ್ಮನ್ನು ದೇವರಿಂದ ದೂರಕ್ಕೆ ಕರೆದುಕೊಂಡು ಹೋಗಿವೆ. ಯಾವತ್ತು ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿರಬೇಕು. ಆ ಮನಸ್ಸು ಹೇಳಿದಂತೆ ನಾವು ಕೇಳೋದಲ್ಲ, ಇಂದ್ರಿಯಗಳು ಹೇಳಿದಂತೆ ನಾವು ಕೇಳೋದಲ್ಲ. ಇಂದ್ರಿಯಗಳಿಗೆ ಮನಸ್ಸು ಕಡಿವಾಣ, ಮನಸ್ಸು ನಮ್ಮ ಕೈಯಲ್ಲಿರಬೇಕು. ಹೇಗೆ ಕುದುರೆಗಳನ್ನು ಹಾಗೆ ಬಿಟ್ಟರೆ ಎಲ್ಲೆಲ್ಲಿಗೂ ಓಡಿ ಹೋಗ್ತವೆ, ಕುದುರೆಗಳಿಗೊಂದು ಕಡಿವಾಣ ಬೇಕು, ಅದು ನಮ್ಮ ಕೈಯಲ್ಲಿರಬೇಕು. ಹಾಗೆ ಇಂದ್ರಿಯಗಳು ಎಲ್ಲೆಲ್ಲಿಗೂ ಹೋಗದಂತೆ ಮನಸ್ಸಿನ ಅಧೀನದಲ್ಲಿರಬೇಕು, ಮನಸ್ಸು ನಮಗೆ ವಶವಾಗಿರಬೇಕು. ಆವಾಗ ಮಾತ್ರ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ನಮ್ಮ ಗುರಿಯನ್ನು ಎಂದಿಗೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಕಡೆಗೆ ಹೋಗಬೇಕು ಅಂತಾದರೆ ಇಂದ್ರಿಯಗಳು ಮನಸ್ಸು ಎಲ್ಲವೂ ನಮ್ಮ ಅಧೀನವೇ ಆಗಿರಬೇಕು. ಇಲ್ಲ ಅಂತಾದರೆ ನಾವು ಎಲ್ಲೆಲ್ಲಿಗೂ ಹೋಗ್ತೇವೆ. ಏವಂ ಸ್ವಕರ್ಮ ಪತಿತಂ ಭವವೈತರಣ್ಯ ಅನ್ಯೋನ್ಯ ಜನ್ಮ ಮರಣಾಶನಿ ಭೀತಂ ಪಶ್ಯಂಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾರಮತಿ ಪೀಪೃಹಿ ಮೂಢ ಸತ್ವಂ. ಸ್ವಾಮಿ, ಈ ಸಂಸಾರ ಅನ್ನೋದು ವೈತರಣಿ ನದಿ. ಗರುಡ ಪುರಾಣ
ಅದನ್ನು ನಿರೂಪಿಸುತ್ತೆ ಹೇಗಿದೆ ವೈತರಣಿ ನದಿ ಅಂತ. ಕುದೀತಾ ಇರುವಂತಹ ರಕ್ತ, ಕೀವು, ಮಲ ಅದೆಲ್ಲದರ ಮೇಲನ, ಅದರ ಜೊತೆಯಲ್ಲಿ ಅದರ ದಡದಲ್ಲಿ ಕೇಶಗಳ ರಾಶಿ, ಎಲುಬುಗಳ ರಾಶಿ, ಮಧ್ಯ ಮಧ್ಯದಲ್ಲಿ ಸುಳಿಗಳು, ಇಂತಹ ಭಯಂಕರವಾಗಿ ಇದೆ ವೈತರಣಿ ನದಿ ಅಂತ. ಅದನ್ನು ಕೇಳಿದರೆ, ವಾಸ್ತವ ಸ್ವರೂಪವನ್ನು ಕೇಳಿದರೆ ಮೂರ್ಛೆ ಹೋಗಬೇಕು, ಅಷ್ಟು ಭಯಂಕರವಾಗಿದೆ ಅಂತ ಹೇಳ್ತಾರೆ. ಈ ಸಂಸಾರವು ಕೂಡ ಹಾಗೇ ಇದೆ, ಅಷ್ಟು ಭಯಂಕರವಾಗಿದೆ. ಕೇಳೋದಕ್ಕೆ ನದಿ ಅಂತ, ಆದರೆ ಯಾವ ನದಿ ಅಂತ ಹತ್ತಿರ ನೋಡ್ಲಿಕ್ಕೆ ಹೋದರೆ ಎಷ್ಟು ಭಯಂಕರವಾಗಿದೆಯೋ. ದುರ್ಗಂಧ, ಸ್ಪರ್ಶಕ್ಕೆ ಸುಡುವಂಥದ್ದು, ರೂಪವೂ ಕೂಡ ಅಷ್ಟು ಕ್ರೂರವಾಗಿರುವಂಥದ್ದು, ಉಗ್ರವಾಗಿರುವಂಥದ್ದು. ಇನ್ನು ಅದರ ಗಂಧ ಅತ್ಯಂತ ಹೇಯವಾಗಿರುವಂಥದ್ದು, ಅಂಥದ್ದು ವೈತರಣಿ ನದಿ. ಹಾಗೆ ಸಂಸಾರವೂ ಕೂಡ ಅಷ್ಟು ಭಯಂಕರವಾಗಿದೆ. ಇಂತಹ ಸಂಸಾರದಲ್ಲಿ ನಾವು ವ್ಯಥೆಯನ್ನು ಪಡ್ತಾ ಇದ್ದೇವೆ, ಹೆದರಿ ನಾವು ಬೆಂದು ಹೋಗಿದ್ದೇವೆ. ಇಲ್ಲಿ ಪರಸ್ಪರವಾಗಿ ಜಗಳಗಳು, ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಒಬ್ಬರು ಇನ್ನೊಬ್ಬರನ್ನು ಚುಚ್ಚುವ ಮಾತುಗಳಿಂದ ಅವರನ್ನು ನೋಯಿಸ್ತಾ ಇದ್ದಾರೆ, ಏನು ಗಲಾಟೆಗಳು ನಡೀತಾ ಇವೆ, ವ್ಯಥೆಗಳು ನಡೀತಾ ಇವೆ. ಹೀಗೆ ಸಂಸಾರದಲ್ಲಿ ಈ ಜಗಳಗಳನ್ನು ನೋಡ್ತಾ ಇರುವಾಗ, ಇಲ್ಲಿ ಇರುವಂತಹ ಈ ರೀತಿಯಾದ ವೈರ ಮನೋಭಾವ ಅದನ್ನೆಲ್ಲ ನೋಡ್ತಾ ಇರುವಾಗ ನಾನು ಹೆದರಿ ಹೋಗಿದ್ದೇನೆ ಸ್ವಾಮಿ. ಆದ್ದರಿಂದ ಈ ಸಂಸಾರವೆಂಬುವಂತಹ ವೈತರಣಿ ನದಿಯಿಂದ ನೀನೇ ನಮ್ಮನ್ನು ದಡ ಸೇರಿಸಬೇಕು, ಆ ಕಡೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಪ್ರಹ್ಲಾದರಾಜ ಮಾಡ್ತಾ ಇದ್ದಾನೆ.